ನಮಸ್ಕಾರ. ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಅತ್ತರು ವಿರಾಟ್ ಕೊಹ್ಲಿ. ನಂತರ ನೀಡಿದರು ದೊಡ್ಡ ಸ್ಟೇಟ್ಮೆಂಟ್. ಪಡಿಕಲ್ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಗುಜರಾತ್ ವಿರುದ್ಧ RCB ಗೆದ್ದ ಬಳಿಕ ದತ್ತು ಪುತ್ರ ಕಿಂಗ್ ಕೊಹ್ಲಿ ಹೇಳಿದ್ದೇನು ಗೊತ್ತಾ? ಬನ್ನಿ ಇದರೆಲ್ಲದರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನೀವು ಕೂಡ ವಿರಾಟ್ ಹಾಗೂ RCBಯ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಕ್ರಿಕೆಟ್ ನಲ್ಲಿ ಕ್ಯಾಚಸ್ ವಿನ್ ಮ್ಯಾಚಸ್ ಅನ್ನೋ ಮಾತಿದೆ. ಫೀಲ್ಡರ್ ಮಾಡುವ ಅದೊಂದೇ ಒಂದು ತಪ್ಪು ತಂಡವನ್ನ ಸೋಲಿನ ದವಡೆಗೆ ಹೇಗೆ ತಳ್ಳುತ್ತದೆ ಎಂಬುದು ಇಂದಿನ RCB ಹಾಗೂ ಗುಜರಾತ್ ನಡುವಿನ ಪಂದ್ಯದಲ್ಲಿ ಸಾಬೀತಾಯಿತು. IPL 2026ರ 34ನೇ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ 20 ಓವರ್ಗಳಲ್ಲಿ 205 ರನ್ ಕಲೆ ಹಾಕಿತ್ತು. ಈ ಗುರಿಯನ್ನ ಬೆನ್ನಟ್ಟಿದ RCB ಪರ ವಿರಾಟ್ ಹಾಗೂ ಜೇಕಬ್ ಬೆಥೆಲ್ ಇನ್ನಿಂಗ್ಸ್ ಆರಂಭಿಸುತ್ತಾರೆ. ಇತ್ತ ಗುಜರಾತ್ ತಂಡದ ಪರ ಸಿರಾಜ್ ಬೌಲಿಂಗ್ ಆರಂಭಿಸಿದ್ರು. ಸಿರಾಜ್ ಬೌಲಿಂಗ್ ಮಾಡಿದ ಈ ಓವರ್ನಲ್ಲಿ ಕೊಹ್ಲಿ ಎದುರಿಸಿದ ಮೊದಲ ಎಸೆತದಲ್ಲೇ ಕ್ಯಾಚ್ ನೀಡಿದ್ರು. ಆದರೆ ಆ ಕ್ಯಾಚ್ ಹಿಡಿಯುವಲ್ಲಿ ವಾಷಿಂಗ್ಟನ್ ಸುಂದರ್ ವಿಫಲರಾಗ್ತಾರೆ. ಹೀಗಾಗಿ ಕೊಹ್ಲಿಗೆ ತಾವೆದುರಿಸಿದ ಮೊದಲ ಎಸೆತದಲ್ಲೇ ಜೀವದಾನ ಸಿಕ್ಕಿತು. ಅಂದ್ರೆ ಆಗ ಕೊಹ್ಲಿ ಖಾತೆಯನ್ನ ತೆರೆದಿರಲಿಲ್ಲ. ಇಲ್ಲಿಂದ ಜೀವದಾನದ ಲಾಭವನ್ನ ಸಂಪೂರ್ಣವಾಗಿ ಯೂಟಿಲೈಸ್ ಮಾಡಿಕೊಂಡ ವಿರಾಟ್ ಗುಜರಾತ್ನ ಪ್ರತಿಯೊಬ್ಬ ಬೌಲರ್ನ ತರಾಟೆಗೆ ತೆಗೆದುಕೊಳ್ತಾರೆ. ಇದು GT ತಂಡಕ್ಕೆ ದೊಡ್ಡ ನಷ್ಟ ಆಗಲಿದೆ. ವಿರಾಟ್ ಕೊಹ್ಲಿ ಅವರಿಗೆ ಒಮ್ಮೆ ಚಾನ್ಸ್ ಸಿಕ್ಕರೆ ಅವರು ಅದನ್ನ ದೊಡ್ಡ ಇನ್ನಿಂಗ್ಸ್ ಆಗಿ ಪರಿವರ್ತಿಸದೆ ಬಿಡುವುದಿಲ್ಲ ಎಂಬುದು ಅರ್ಥವಾಯಿತು. ಇದರ ಫಲವಾಗಿ 30 ಎಸೆತಗಳಲ್ಲೇ ಅರ್ಧಶತಕ ಪೂರೈಸಿದರು. ಇದು ಅವರ 66ನೇ IPL ಅರ್ಧಶತಕವಾಯಿತು. ಇನ್ನು ಈ ಆವೃತ್ತಿಯ 3ನೇ ಅರ್ಧಶತಕವೂ ಆಗಿತ್ತು. ಕೊಹ್ಲಿ ಹಾಫ್ ಸೆಂಚುರಿ ಬಾರಿಸುವುದರ ಜೊತೆಗೆ ದೇವದತ್ ಪಡಿಕಲ್ ಅವರೊಂದಿಗೆ ಸೆಕೆಂಡ್ ವಿಕೆಟ್ಗೆ 100 ರನ್ ಪಾರ್ಟ್ನರ್ಶಿಪ್ ಕಟ್ಟಿದರು. ಅರ್ಧಶತಕದ ಬಳಿಕ ಬ್ಯಾಟಿಂಗ್ ಗೇರ್ ಬದಲಿಸಿದ ವಿರಾಟ್ ಕೇವಲ 44 ಎಸೆತಗಳಲ್ಲಿ 81 ರನ್ ಬಾರಿಸಿದರು. ಅಂದ್ರೆ ಕೊಹ್ಲಿ ಮುಂದಿನ 14 ಎಸೆತಗಳಲ್ಲಿ 31 ರನ್ ಚಚ್ಚಿದರು. ದುರಾದೃಷ್ಟವಶಾತ್ ಕೊಹ್ಲಿ ಜೋಸನ್ ಹೋಲ್ಡರ್ ಬೌಲಿಂಗ್ ನಲ್ಲಿ ವಿಕೆಟ್ ಒಪ್ಪಿಸಿ ಶತಕ ವಂಚಿತರಾಗ್ತಾರೆ. ಹೀಗಿದ್ರು ಈ ಮ್ಯಾಚ್ ನಲ್ಲಿ RCB 5 ವಿಕೆಟ್ಗಳ ಭರ್ಜರಿ ಗೆಲುವನ್ನ ಪಡೆದುಕೊಳ್ತು. ಇನ್ನು ಈ ಪಂದ್ಯ ಗೆದ್ದ ಬಳಿಕ ಪ್ಲೇಯರ್ ಆಫ್ ದಿ ಮ್ಯಾಚ್ ಅವಾರ್ಡ್ ಪಡೆದಿರುವ ವಿರಾಟ್ ಈ ರೀತಿಯಾಗಿ ಹೇಳಿದ್ದಾರೆ. ನಮ್ಮನೆಯ ಮೈದಾನದಲ್ಲಿ ಈ ಸೀಸನ್ ನ ಕೊನೆಯ ಪಂದ್ಯವನ್ನ ಗೆಲುವಿನೊಂದಿಗೆ ಮುಗಿಸುತ್ತಿರುವುದು ತುಂಬಾ ಖುಷಿ ತಂದಿದೆ. ಅಭಿಮಾನಿಗಳ ಬೆಂಬಲ ಅದ್ಭುತವಾಗಿತ್ತು. ಇದು ತುಂಬಾ ಕಾನ್ಫಿಡೆನ್ಸ್ ತಂದಿತು ಎಂದು ಕಿಂಗ್ ಕೊಹ್ಲಿ ಹೇಳಿದರು. ಮಾತು ಮುಂದುವರಿಸಿದ ಅವರು, ಆರಂಭದಲ್ಲಿ ನನಗೆ ಸಿಕ್ಕ ಜೀವದಾನದ ಬಗ್ಗೆ ಮಾತನಾಡಿದ ಅವರು, T20 ಕ್ರಿಕೆಟ್ ನಲ್ಲಿ ಅದೃಷ್ಟವು ಮುಖ್ಯ. ವಾಷಿಂಗ್ಟನ್ ಸುಂದರ್ ನನ್ನ ಕ್ಯಾಚ್ ಬಿಟ್ಟಿದ್ದು ಪಂದ್ಯದ ಗತಿಯನ್ನೇ ಬದಲಿಸಿತ್ತು. ಇದರ ಲಾಭ ಪಡೆದು ತಂಡವನ್ನ ಗುರಿ ತಲುಪಿಸುವುದು ನನ್ನ ಜವಾಬ್ದಾರಿಯಾಗಿತ್ತು ಎಂದು ತಿಳಿಸಿದರು. ಇನ್ನು ದೇವದತ್ ಪಡಿಕಲ್ ಜೊತೆ ಆಟದ ಕುರಿತು ಮಾತನಾಡಿದ ಅವರು, ಪಡಿಕಲ್ ಆ ಕಡೆಯಿಂದ ವೇಗವಾಗಿ ರನ್ ಗಳಿಸುತ್ತಿರುವುದರಿಂದ ನನ್ನ ಮೇಲೆ ಒತ್ತಡ ಕಡಿಮೆಯಾಯಿತು. ನಮ್ಮ ನಡುವೆ 115 ರನ್ಗಳ ಜೊತೆ ಆಟವು ಪಂದ್ಯವನ್ನ ಸುಲಭಗೊಳಿಸಿತು ಎಂದು ಅಭಿಪ್ರಾಯಪಟ್ಟರು. ಟಾರ್ಗೆಟ್ ಕಣ್ಮುಂದೆ ಇದ್ದಾಗ ಏನ್ ಮಾಡಬೇಕು ಎನ್ನುವುದು ನನಗೆ ತುಂಬಾ ಕ್ಲಿಯರ್ ಆಗಿತ್ತು. ಪಡಿಕಲ್ ರವರ ಸಹಾಯ ತುಂಬಾ ಕೆಲಸ ಕೊಟ್ಟಿತು. ಹೀಗಾಗಿ ಅವರೊಂದಿಗೆ ಈ ಅವಾರ್ಡ್ ಹಂಚಿಕೊಳ್ಳುತ್ತೇನೆಂದು ಹೇಳುವ ಮೂಲಕ ದೊಡ್ಡ ಸ್ಟೇಟ್ಮೆಂಟ್ ಅನ್ನು ವಿರಾಟ್ ನೀಡಿದ್ದಾರೆ. ಮಾತು ಮುಂದುವರಿಸಿದ ಅವರು, ಅಭಿಮಾನಿಗಳು ನೀಡಿದ ಅಪಾರ ಪ್ರೋತ್ಸಾಹಕ್ಕೆ ಶರಣಾಗುತ್ತೇವೆ ಎಂದು ವಿರಾಟ್ ಹೇಳಿದ್ದಾರೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.